ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ವರ್ಷಕ್ಕೆ 250ರಿಂದ 300 ಸಿನಿಮಾಗಳು ರಿಲೀಸ್ ಆಗ್ತವೆ. ಕಮರ್ಷಿಯಲ್ ಸಿನಿಮಾ, ಲವ್ ಸ್ಟೋರಿ ಸಿನಿಮಾ, ಆಕ್ಷನ್ ಸಿನಿಮಾ, ಫ್ಯಾಮಿಲಿ ಸ್ಟೋರಿ ಸಿನಿಮಾ ಹೀಗೆ. ಆದರೆ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಬರೋದು ಅತಿ ವಿರಳ. ಈ ಥರ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಟ್ಟು ತೆಗೆದ ಸಿನಿಮಾಗಳು ನಿರೀಕ್ಷೆಯ ಮಟ್ಟ ತಲುಪದೆ ಸೋತಂತಹ ಉದಾಹರಣೆಗಳು ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿದೆ. ಗೆಳೆಯರೆ, ಮೆಸೇಜ್ ಇರುವಂತಹ ಸಿನಿಮಾಗಳು, ನಮ್ಮ ನೆಲದ ಆಚಾರ ವಿಚಾರಗಳನ್ನು ಹೊಂದಿರುವಂತಹ ಸಿನಿಮಾಗಳು, ಜನಗಳಿಗೆ ಆಗಲಿ ಸರ್ಕಾರಕ್ಕೆ ಆಗಲಿ ಅರಿವು ಮೂಡಿಸುವಂತಹ ಸಿನಿಮಾಗಳನ್ನು ಸ್ಟಾರ್ ಹೀರೋಗಳ ಸ್ಥಾನದಲ್ಲಿರುವಂತಹವರು ಮಾಡಿದಾಗ ಅದು ಹೆಚ್ಚಿನ ಜನಕ್ಕೆ ತಲುಪುತ್ತೆ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ದರ್ಶನ್ ಅವರ ಕಾಟೇರ, ಪುನೀತ್ ರಾಜ್ಕುಮಾರ್ ಅವರ ಪೃಥ್ವಿ, ಹೀಗೆ ಒಂಬಾಳೆಯಂತಹ ಬಿಗ್ ಪ್ರೊಡಕ್ಷನ್ ಹೌಸ್ ಕಾಂತಾರ ಅಂತ ನಮ್ಮ ಕನ್ನಡ ಮಣ್ಣಿನ ಕಥೆಯೊಳಗೊಂಡ ಸಿನಿಮಾ ಮಾಡಿ ಅದನ್ನು ದೇಶಾದ್ಯಂತ ಪಸರಿಸಲಿಲ್ಲವೇ? ನನ್ನ ಇಂಟೆನ್ಷನ್ ಏನಂದರೆ, ಸ್ಟಾರ್ ಹೀರೋಗಳ ಸ್ಥಾನದಲ್ಲಿರುವಂಥವರು ಈ ಥರದ ಸಿನಿಮಾಗಳನ್ನು ಮಾಡಲಿ ಅಂತ ಅಷ್ಟೇ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಟ್ಟು ಕಥೆಯನ್ನೇ ಹೀರೋ ಆಗಿ ತೆಗೆದ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡೋಣ. ಲೂಸಿಯಾ, ಇದು ನೀನಾಸಂ ಸತೀಶ್ ರವರ ಮೊದಲ ನಾಯಕತ್ವದ ಸಿನಿಮಾ. ನಿದ್ರಾಹೀನತೆಯಿಂದ ಬಳಲುತ್ತಿರುವ ನಮ್ಮ ನಾಯಕ ಲೂಸಿಯಾ ಅನ್ನೋ ಮಾತ್ರೆಯನ್ನು ನುಂಗಿ ಕನಸಲ್ಲಿ ಬೇರೆ ಪ್ರಪಂಚವನ್ನು ಕಾಣ್ತಾನೆ. ವಾಸ್ತವದಲ್ಲಿ ಥಿಯೇಟರ್ನಲ್ಲಿ ಟಾರ್ಚ್ ಬಿಡುವಂತಹ ಕೆಲಸ ಮಾಡುವ ನಮ್ಮ ನಾಯಕ ಕನಸಿನ ಲೋಕದಲ್ಲಿ ಫಿಲ್ಮ್ ಹೀರೋ ಆಗ್ತಾನೆ. ಕ್ಲೈಮ್ಯಾಕ್ಸ್ನಲ್ಲಿ ಕೊಡುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ನ ಯಾರು ಯೋಚನೆ ಮಾಡೋಕ್ಕೂ ಸಾಧ್ಯವಿಲ್ಲ. ಈ ಥರದ ಕಥೆಯನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು ಡೈರೆಕ್ಟರ್ ಪವನ್ ಕುಮಾರ್ ಅವರು. ಈ ಸಿನಿಮಾಗೆ ಕಥೆಯ ಹೀರೋ ಅಂದರೆ ತಪ್ಪಾಗಲ್ಲ. ಈ ಸಿನಿಮಾನ ಜನ ಕೂಡ ಕೈಬಿಟ್ಟಿಲ್ಲ. ಕೋಟಿಗೂ ಕಡಿಮೆ ಬಜೆಟ್ನಲ್ಲಿ ತಯಾರಾದ ಲೂಸಿಯಾ ಸುಮಾರು 10 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಬ್ಲಾಕ್ ಬಾಸ್ಟರ್ ಆಗಿತ್ತು. ಉಳಿದವರು ಕಂಡಂತೆ ಈ ಸಿನಿಮಾದ ಕಥೆ, ಸ್ಕ್ರೀನ್ ಪ್ಲೇ, ಸ್ಟೋರಿ ನರೇಷನ್ ಸ್ಟೈಲ್ಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿತ್ತು. ಆದರೆ ಈ ಸಿನಿಮಾ ಥಿಯೇಟರ್ನಲ್ಲಿ ಆವರೇಜ್ ಆಗಿದೆ. ಅದಾದಮೇಲೆ OTTಗೆ ಬಂದಾಗ, ಟಿವಿಯಲ್ಲಿ ಪ್ರಸಾರ ಆದಾಗ ಇಂಥ ಒಳ್ಳೆ ಸಿನಿಮಾನ ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಬೇಜಾರಾದವರೇ ಜಾಸ್ತಿ. ರಕ್ಷಿತ್ ಶೆಟ್ಟಿ ಬರೆದು ನಿರ್ದೇಶಿಸಿ ಜೊತೆಗೆ ಅವರೇ ಆ್ಯಕ್ಟ್ ಮಾಡಿದ ಸಿನಿಮಾವಿದು. ಕರಾವಳಿ ಭಾಗದಲ್ಲಿ ಆದ ಒಂದು ಕೊಲೆಯಿಂದ ಅದನ್ನು ಕಂಡಂಥವರನ್ನು ಇನ್ವೆಸ್ಟಿಗೇಷನ್ ಮಾಡುವ ಕಥೆಯೊಳಗೊಂಡ ಈ ಸಿನಿಮಾದಲ್ಲಿ ಮೇಕಿಂಗ್, ಸ್ಕ್ರೀನ್ ಪ್ಲೇ, ಸ್ಟೋರಿ ನರೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಎಲ್ಲ ಹೊಸತನದಿಂದ ಕೂಡಿತ್ತು. ಇಲ್ಲಿನ ಒಂದೊಂದು ಪಾತ್ರಗಳು ಕೂಡ ಒಂದೊಂದು ಅಧ್ಯಾಯದ ರೀತಿ ನಮಗೆ ಕಾಣಸಿಗ್ತವೆ. ರಿಕ್ಕಿ ಅನ್ನೋ ಕ್ಯಾರೆಕ್ಟರ್ನಲ್ಲಿ ರಕ್ಷಿತ್ ಶೆಟ್ಟಿರವರು ತಮ್ಮ ಸಾಲಿಡ್ ಪರ್ಫಾರ್ಮೆನ್ಸ್ನಿಂದ ಸ್ಕೋರ್ ಮಾಡಿದರು. ಆದರೂ ಸಿನಿಮಾ ಯಾಕೆ ಥಿಯೇಟರ್ನಲ್ಲಿ ಓಡಲಿಲ್ಲ ಅನ್ನೋದು ಇಲ್ಲಿ ಯಜ್ಞ ಪ್ರಶ್ನೆ. ಇದರ ಸೀಕ್ವೆಲ್ ರಿಚರ್ಡ್ ಆಂಟೋನಿ ಅಂತ ಹೊಂಬಾಳೆಯವರ ಜೊತೆ ಅನೌನ್ಸ್ ಆಗಿತ್ತು. ಆದರೆ ಈಗ ಪ್ರೊಡಕ್ಷನ್ ಹೌಸ್ ಚೇಂಜ್ ಆಗಿ ರಕ್ಷಿತ್ ಶೆಟ್ಟಿರವರ ಪರಮ ಸ್ಟುಡಿಯೋ ಬ್ಯಾನರ್ನಲ್ಲಿ ಬರ್ತಿರಬಹುದು. ಚಿಗುರಿದ ಕನಸು, ಶಿವರಾಜ್ ಕುಮಾರ್ ಅವರ ಸಿನಿಮಾ ಲೀಸ್ಟ್ನಲ್ಲಿ ಒಂದು ಬ್ಲಾಕ್ ಬಾಸ್ಟರ್ ಆಗುವ ಎಲ್ಲ ಲಕ್ಷಣಗಳು ಈ ಸಿನಿಮಾದಲ್ಲಿ ಇತ್ತು. ಆದರೆ ಆ ಟೈಮಲ್ಲಿ ಜನ ಇದನ್ನು ಕೈ ಹಿಡಿದಿಲ್ಲ. ಚಿಗುರಿದ ಕನಸು ಅನ್ನೋ ಶಿವರಾಮ್ ಕಾರಂತರ ಕಾದಂಬರಿ ಆಧಾರಿತ ಈ ಸಿನಿಮಾವನ್ನು TS ನಾಗಾಭರಣರವರು ನಿರ್ದೇಶನ ಮಾಡಿರ್ತಾರೆ. ದೆಹಲಿಯಲ್ಲಿ ಹುಟ್ಟಿ ಬೆಳೆದ ನಮ್ಮ ನಾಯಕ ಶಂಕರ್, ಗಂಗೆಗೂ ಕೂಡ ಗಂಗೋತ್ರಿ ಅನ್ನೋ ಮೂಲವಿದೆ ಅಂದಮೇಲೆ ನನಗೂ ಒಂದು ಮೂಲ ಇದ್ದೇ ಇರುತ್ತೆ ಅಂತ ತನ್ನ ಮೂಲವನ್ನು ಹುಡುಕ್ತಾನೆ. ತನ್ನ ಮೂಲ ಕರ್ನಾಟಕದಲ್ಲಿ ಇದೆ ಅಂತ ಗೊತ್ತಾದ ಮೇಲೆ ಕರ್ನಾಟಕಕ್ಕೆ ಬಂದು ತನ್ನವರನ್ನು ಕಾಣ್ತಾನೆ. ಅಲ್ಲಿ ಅವರ ಪ್ರೀತಿಗೆ ಸೋತು ನನ್ನ ನೆಲೆಯಲ್ಲಿ ನಾನು ಇದ್ದು ಏನಾದರೂ ಮಾಡಬೇಕು ಅಂತ ಆಸೆ ಪಡ್ತಾನೆ. ಆಗ ಬೆಟ್ಟ ಗುಡ್ಡಗಳನ್ನೆಲ್ಲ ಒಡೆದು ಸಮೃದ್ಧಿ ಬೆಳೆಯನ್ನೇ ಬೆಳಿತಾನೆ. ವಾವ್, ಹೇಗಿದೆ ಅಲ್ವಾ ಕಥೆ? ತನ್ನ ಮೂಲ ಹುಡುಕಬೇಕೆಂದು ಚಿಗುರಿದ ಕನಸನ್ನು ನನಸು ಮಾಡಿಕೊಂಡು ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಯುವಕನ ಕಥೆಯೇ ಚಿಗುರಿದ ಕನಸು. ಇಲ್ಲಿ ವಿಪರ್ಯಾಸ ಏನಂದರೆ, ಈ ಕಥೆಯನ್ನು ಇಟ್ಕೊಂಡು ಹಿಂದಿಯಲ್ಲಿ ಶಾರುಖ್ ಖಾನ್ ರವರು ಸ್ವದೇಶ್ ಅಂತ ಒಂದು ಸಿನಿಮಾನ ಮಾಡಿರ್ತಾರೆ. ಅದು ಅಲ್ಲಿ ಸೂಪರ್ ಹಿಟ್ ಆಗಿದೆ. ಬಾಲಿವುಡ್ ಪ್ರೇಕ್ಷಕರು ಒಪ್ಕೊಂಡಂತಹ ಈ ಕಥೆಯನ್ನು ಯಾಕೆ ನಮ್ಮ ಕನ್ನಡದವರು ಒಪ್ಕೊಂಡಿಲ್ಲ ಅನ್ನೋದೇ ಇಲ್ಲಿ ಯಜ್ಞ ಪ್ರಶ್ನೆ. ಪೃಥ್ವಿ, ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದಾಗೆ ಜನಗಳಿಗೆ ಆಗಲಿ ಸರ್ಕಾರಕ್ಕೆ ಆಗಲಿ ಅರಿವು ಮೂಡಿಸುವಂತಹ ಸಿನಿಮಾಗಳನ್ನು ಸ್ಟಾರ್ ಹೀರೋಗಳ ಸ್ಥಾನದಲ್ಲಿರುವಂಥವ್ರು ಮಾಡಿದಾಗ ಅದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ. ಆ ಥರ ಕ್ಯಾಟಗರಿಗೆ ಸೇರುವಂತಹ ಸಿನಿಮಾ ಇದು ಪುನೀತ್ ರಾಜ್ಕುಮಾರ್ ಅವರ ಚಾಲೆಂಜಿಂಗ್ ರೋಲ್ ಅಂದರೆ ತಪ್ಪಾಗಲ್ಲ. ಅಲ್ಲಿ ತನಕ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ ಅಂತಹ ಸಿನಿಮಾಗಳನ್ನು ಮಾಡಿಕೊಂಡು ಬರ್ತಾ ಇದ್ದ ಅಪ್ಪು ಇಲ್ಲಿ IAS ಅಧಿಕಾರಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಸ್ಕ್ರೀನ್ ಮೇಲೆ ಅಪ್ಪುರವರ ಫಿಟ್ನೆಸ್, ಬಾಡಿ ಲ್ಯಾಂಗ್ವೇಜ್, ಬಿಹೇವಿಯರ್ ಎಲ್ಲ IAS ಅಧಿಕಾರಿ ಅಂದರೆ ಹೀಗಿರಬೇಕು ಅನ್ನೋ ಥರ ಕಾಣ್ತಾ ಇದ್ರು. ಇದೊಂದು ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್. ಬಳ್ಳಾರಿಯ ಸುತ್ತಮುತ್ತಲಿನ ಇಲ್ಲಿಗಲ್ ಮೈನಿಂಗ್ ಕರಾಳತೆಯನ್ನು ಈ ಸಿನಿಮಾ ಎತ್ತಿ ತೋರಿಸುತ್ತೆ. ಈ ಕಂಟೆಂಟ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅದು ರಿಲೀಸ್ ಆಗೋದೇ ಡೌಟು. ಇದನ್ನು ಮೊದಲೇ ತಿಳಿದಿದ್ದಂತಹ ಜಾಕೋಬ್ ವರ್ಗೀಸ್ ಅವರು ಈ ಕಥೆಗೆ ಪುನೀತ್ ರಾಜ್ಕುಮಾರ್ ಅವರನ್ನು ಆಯ್ಕೆ ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಪ್ಪಿಗೆ ಸೂಚಿಸ್ತಾರೆ. ಸಿನಿಮಾ ರಿಲೀಸ್ ಆದಾಗ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ, ಆದರೆ ಕಲೆಕ್ಷನ್ ಇದ್ರೂ ಕೂಡ ಸಿನಿಮಾನ ಥಿಯೇಟರ್ನಿಂದ ತೆಗೆದ್ರು ಅನ್ನೋ ಮಾತಿದೆ. ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಜಿಲ್ಲಾಧಿಕಾರಿ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪ್ರಶಂಸೆಯನ್ನು ಪಡೆದುಕೊಳ್ತಾರೆ. ಪೃಥ್ವಿ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಎಷ್ಟೋ ಜನ IAS ಆಫೀಸರ್ ಆಗಬೇಕೆಂದು ಮುಂದೆ ಬಂದಿರಂತೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಒಬ್ಬ ಹುಡುಗ ವಯಸ್ಸಿಗೆ ಬಂದಾಗ ಕಮಿಟ್ಮೆಂಟ್ಗೆ ತಲೆಬಾಗ್ತಾನೆ. ವಿಪರೀತ ಕೆಲಸದ ಒತ್ತಡದಿಂದ ತನ್ನಲ್ಲೇ ತಾನು ಕಳೆದೋಗ್ತಾನೆ. ಈ ಸಿನಿಮಾದ ಹೆಸರೇ ಹೇಳೋ ಥರ ಇದೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಸಿನಿಮಾ. ಸಿನಿಮಾದ ನಾಯಕ ಕೆಲಸದ ವಿಚಾರವಾಗಿ ಬೇರೆ ಊರಿಗೆ ಹೋಗುವಂತಹ ಸಂದರ್ಭ ಬಂದಾಗ ಮರುವಿನ ಕಾಯಿಲೆ ಇರುವ ತನ್ನ ತಂದೆಯನ್ನು ಒಂದು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗ್ತಾನೆ.
ಆದರೆ ಅವನ ತಂದೆ ವೃದ್ಧಾಶ್ರಮದಿಂದ ತಪ್ಪಿಸಿಕೊಳ್ತಾನೆ. ಕಳೆದು ಹೋದ ತಂದೆಯನ್ನು ಹುಡುಕುವಂತಹ ಕಥೆಯೇ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಇಲ್ಲಿ ಕಳೆದೋಗಿರೋದು ತಂದೆ ಅಂತ ನಾವು ಸಿನಿಮಾ ನೋಡ್ತಿರ್ತೀವಿ, ಆದರೆ ನೋಡ್ತಾ ನೋಡ್ತಾ ನಮಗೆ ಗೊತ್ತಾಗುತ್ತೆ ಕಳೆದೋಗಿರೋದು ತಂದೆಯಲ್ಲ ಮಗ ಅಂತ. ಇಲ್ಲಿ ನಮ್ಮ ಹೀರೋ ಪಾತ್ರ ಏನಾದರೂ ಸಾಧಿಸಬೇಕು, ಜೀವನದಲ್ಲಿ ದುಡ್ಡು ಮಾಡಬೇಕು ಅನ್ನೋರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಜೀವನದಲ್ಲಿ ದುಡ್ಡಿನಿಂದ ಬಿದ್ದು ನಮ್ಮಲ್ಲಿ ನಾವೇ ಕಳೆದೋಗಿರ್ತೀವಿ. ಹೀಗೆ ಸಾಮಾಜಿಕ ಸಂದೇಶ ಇರುವಂತಹ ಈ ಸಿನಿಮಾದಲ್ಲಿ ಕಥೆಯೇ ಹೀರೋ ಆಗಿರುತ್ತೆ. ಇದನ್ನು ಹೇಮಂತ್ ಎಂ ರಾವ್ ನಿರ್ದೇಶನ ಮಾಡಿದ್ದು, ರಕ್ಷಿತ್ ಶೆಟ್ಟಿ, ಅನಂತ್ನಾಗ್ ಲೀಡ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಯು ಟರ್ನ್ ಇದು ಪವನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾ. ಪವನ್ ರವರ ಸಿನಿಮಾ ಅಂದಮೇಲೆ ಅಲ್ಲಿ ಕಥೆಯೇ ಹೀರೋ ಆಗಿರುತ್ತೆ. ಲೀಡ್ನಲ್ಲಿ ಶ್ರದ್ಧಾ ಶ್ರೀನಾಥ್ ರವರು ಕಾಣಿಸ್ಕೊಂಡಿರ್ತಾರೆ. ರಚನಾ ಅನ್ನೋ ಇಲ್ಲಿನ ಲೀಡ್ ಕ್ಯಾರೆಕ್ಟರ್ ಮೀಡಿಯಾ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆದರೆ ಕೆಲಸದಲ್ಲಿ ಅವಳಿಗೆ ಪರ್ಮಿಟ್ ಆಗಿರಲ್ಲ. ಆ ಕಾರಣಕ್ಕಾಗಿಯೇ ಒಂದು ಸ್ಟ್ರಾಂಗ್ ಆರ್ಟಿಕಲ್ ಬರೆಯಲು ಮುಂದಾಗ್ತಾಳೆ. ಅದಕ್ಕೆ ಅವಳು ಚೂಸ್ ಮಾಡೋದು ಬೆಂಗಳೂರಿನ ಡಬಲ್ ಫ್ಲೇವರ್ ರೋಡ್ನಲ್ಲಿ ಯು ಟರ್ನ್ ತಗೊಳ್ಳುವಂತಹ ಗಾಡಿಗಳನ್ನು ತಿಳ್ಕೊಂಡು ಇದರಿಂದ ಎಷ್ಟು ಆಕ್ಸಿಡೆಂಟ್ಗಳಾಗುತ್ತೆ ಅನ್ನೋದನ್ನು ರಿಪೋರ್ಟ್ ಮಾಡ್ತಾಳೆ. ಆದರೆ ಈ ಪ್ರೊಸೆಸ್ನಲ್ಲಿ ಒಂದು ಮಿಸ್ಟ್ರಿಯೇ ಓಪನ್ ಆಗುತ್ತೆ. ಇದರ ಸಸ್ಪೆನ್ಸ್ ನಮ್ಮನ್ನು ಸೀಟ್ನ ತುದಿಯಲ್ಲಿ ಕೂರಿಸುತ್ತೆ. ಯಾವುದೇ ಹಾಡುಗಳಿಲ್ಲದೆ, ಅನಾವಶ್ಯಕ ಅನ್ನೋ ಯಾವುದೇ ಸೀಕ್ವೆನ್ಸ್ಗಳಿಲ್ಲದೆ ರೋಮಾಂಚನಕಾರಿಯಾಗಿ ಸಿನಿಮಾ ಸಾಗಿ ಕೊನೆಯಲ್ಲಿ ಸಾಮಾಜಿಕ ಸಂದೇಶ ಕೂಡ ನಮಗೆ ಕೊಡುತ್ತೆ. ರಾಮ ರಾಮ ರೇ ಕನ್ನಡದಲ್ಲಿ ವಿಭಿನ್ನ ಪ್ರಯತ್ನಗಳಲ್ಲಿ ಈ ಸಿನಿಮಾ ಕೂಡ ಒಂದು. ರಾಮಣ್ಣ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಹಳೆಯ ಜೀಪ್ನಲ್ಲಿ ಪ್ರಯಾಣ ಬೆಳೆಸ್ತಾನೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮರಣದಂಡನೆ ಶಿಕ್ಷೆಗೊಳಗಾದ ಒಬ್ಬ ವ್ಯಕ್ತಿ ಜೈಲಿನಿಂದ ತಪ್ಪಿಸಿಕೊಳ್ತಾನೆ. ಹಾಗೆ ಮತ್ತೊಂದು ಕಡೆ ಇಬ್ಬರು ಪ್ರೇಮಿಗಳು ಮದುವೆಯಾಗಲು ಮನೆ ಬಿಟ್ಟು ಓಡಿ ಬರ್ತಾರೆ. ಮರಣದಂಡನೆಗೊಳಗಾದ ವ್ಯಕ್ತಿ ಹಾಗೂ ಇಬ್ಬರು ಪ್ರೇಮಿಗಳು ರಾಮಣ್ಣನ ಜೀಪ್ನಲ್ಲಿ ಒಂದಾಗ್ತಾರೆ. ಈ ಸಿನಿಮಾದಲ್ಲಿ ಭಗವದ್ಗೀತೆ ಸಾರವನ್ನು ಸೇರಿಸಲಾಗಿದೆ. ಈ ಸಿನಿಮಾದ ಕಥೆಗೆ ರಾಮಣ್ಣನ ಜೀಪ್ ಕೂಡ ಒಂದು ಅವಿಭಾಜ್ಯ ಅಂಗ. ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಸಾರಥಿಯಾಗಿದ್ದ ರಥಗೆ ಈ ಜೀಪ್ನ ಹೋಲಿಸಲಾಗಿರುತ್ತೆ. ಪ್ರೀತಿಸುವ ಜೋಡಿಗೆ ಮದುವೆ ಮಂಟಪವಾದರೆ ಗರ್ಭಿಣಿಗೆ ಹೆರಿಗೆಯ ಕೋಣೆಯಾಗುತ್ತೆ. ಹೀಗೆ ಸಿನಿಮಾದಲ್ಲಿ ಜೀಪ್ಗೂ ಕೂಡ ಪ್ರಾಮುಖ್ಯತೆ ಕೊಡಲಾಗಿದೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೆಟ್ಟವನು ಕೂಡ ಒಳ್ಳೆಯವನಾಗೋದು, ಸಂಬಂಧಗಳ ಬಾಂಧವ್ಯಕ್ಕೆ ಕೊಟ್ಟಿರುವ ಬೆಲೆ, ಇವೆಲ್ಲ ಸಿನಿಮಾ ನೋಡಿ ಆದಮೇಲೂ ಕೂಡ ನಮ್ಮನ್ನು ಕಾಡುತ್ತೆ. ಯಾವುದೇ ಸ್ಟಾರ್ ಇಲ್ಲದೆ ಕಥೆಯನ್ನೇ ಹೀರೋ ಆಗಿ ಮಾಡಿ ಒಂದೊಳ್ಳೆ ಸಿನಿಮಾ ಕೊಟ್ಟಿರೋ ನಿರ್ದೇಶಕ ಡಿ ಸತ್ಯಪ್ರಕಾಶ್ ಅವರು. ಈ ಸಿನಿಮಾ ನೋಡಾದ ಮೇಲೆ ನನಗೆ ಅನಿಸಿದ್ದು ಒಂದೇ, ನಮ್ಮಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳಿದ್ದಾರೆ, ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತ. ಕಟಕ ಇದನ್ನು KGF ಮ್ಯೂಸಿಕ್ ಡೈರೆಕ್ಟರ್ ಆದ ರವಿ ಬಸ್ರೂರ್ ಅವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ತುಂಬ ಚೆನ್ನಾಗಿ ತೋರಿಸಲಾಗಿತ್ತು. ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿ 15 ಭಾಷೆಗಳಲ್ಲಿ ಡಬ್ ಆಗಿದೆಯಂತೆ. ಇಂಗ್ಲೀಷ್ಗೆ ಡಬ್ ಆದ ಕನ್ನಡದ ಮೊದಲ ಸಿನಿಮಾ ಕೂಡ ಇದಾಗಿದೆಯಂತೆ. ಕರಾವಳಿ ಭಾಗದ ವಾಮಾಚಾರವನ್ನು ಈ ಸಿನಿಮಾದಲ್ಲಿ ಭಯಾನಕವಾಗಿ ಪ್ರೆಸೆಂಟ್ ಮಾಡಲಾಗಿತ್ತು. ಸಿಟಿಯಲ್ಲಿದ್ದ ಸಿನಿಮಾದ ನಾಯಕ ಸುಮಾರು ವರ್ಷಗಳ ನಂತರ ತನ್ನ ಹೆಂಡತಿ ಒಂದು ಹೆಣ್ಣು ಮಗುವಿನ ಜೊತೆಗೆ ತನ್ನ ಹುಟ್ಟೂರಿಗೆ ಬರ್ತಾನೆ. ಅಲ್ಲಿ ತನ್ನ 4 ವರ್ಷದ ಹೆಣ್ಣು ಮಗಳು ವಾಮಾಚಾರಕ್ಕೆ ತುತ್ತಾಗ್ತಾಳೆ. ವಾಮಾಚಾರದಿಂದ ತನ್ನ ಮಗಳನ್ನು ಕಾಪಾಡಿಕೊಳ್ಳಲು ಸಿನಿಮಾದ ನಾಯಕ ತುಂಬ ಕಷ್ಟಪಡ್ತಾನೆ. ಈ ಕಥೆಯನ್ನು ಹೊಂದಿದ್ದ ಕಟಕ ಸಿನಿಮಾ ಒಂದು ವಿಭಿನ್ನ ಪ್ರಯತ್ನವಾಗಿತ್ತು. ಕರಾವಳಿಯ ಆಚಾರ ವಿಚಾರಗಳನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ರು ನಿರ್ದೇಶಕ ರವಿ ಬಸ್ರೂರ್ ಅವರು. ಇದರ ಸೌಂಡ್ ಡಿಸೈನಿಂಗ್ ಅದ್ಭುತವಾಗಿತ್ತು. ನಾವು ನೋಡಿದ ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾಗಳಿಗಿಂತ ಇದೊಂದು ವಿಭಿನ್ನವಾಗಿ ಕಾಣ್ತದೆ. ನೋಡ್ರಲ್ಲ ಗೆಳೆಯರೇ ಇವತ್ತಿನ ವಿಡಿಯೋ. ಈ ಲೀಸ್ಟ್ನಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.